ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಹೆಜ್ಜೆ ಹೆಜ್ಜೆಗೂ ಸಾಕ್ಷ್ಯ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಡೆವಿಲ್ ಆ್ಯಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಟೈಟ್ ಆಗ್ತಾ ಹೋಗ್ತಾ ಇದೆ ದಿನ ಕಳೆದಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ತನಿಖೆಯನ್ನ ಮತ್ತಷ್ಟು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಸಾಕ್ಷ್ಯವನ್ನ ಜಾಲಾಡ್ತಾ ಇದ್ದಾರೆ. ಯಾವೊಂದು ಸಾಕ್ಷ್ಯವನ್ನು ಬಿಡ್ತಾ ಇಲ್ಲ ಪೊಲೀಸರು. ಡೆವಿಲ್ ಆ್ಯಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಟೈಟ್ ಆಗ್ತಾ ಇದೆ. ಹತ್ಯೆಗೆ ಸಂಬಂಧಪಟ್ಟ ಎಲ್ಲ ಸ್ಥಳಗಳಲ್ಲಿಯೂ ಮಹಜರು ಮಾಡ್ತಾ ಇದ್ದಾರೆ. ಆರೋಪಿಗಳನ್ನ ಕರೆದೊಯ್ದು ಖಾಕಿ ಪಡೆ ಸ್ಪಾಟ್ ಮಹಜರು ಮಾಡ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಈ ಇಡೀ ಪ್ರಕರಣದಲ್ಲಿ ಸಾಕ್ಷ್ಯಗಳು ಬಹಳ ಇಂಪಾರ್ಟೆಂಟ್. ಯಾವೊಂದು ಸಣ್ಣ ಸಾಕ್ಷ್ಯವನ್ನ ಬಿಟ್ಟರೂ ಕೂಡ ಪೊಲೀಸರಿಗೆ ಕಂಟಕ ಆಗತ್ತೆ. ಈ ಇಡೀ ಕೇಸ್ ಸತ್ತು ಹೋಗುತ್ತೆ. ನಿನ್ನೆ ಸ್ಟೋನಿ ಬ್ರೂಕ್ಗೆ ನಟ ದರ್ಶನ್ ಕರೆದೊಯ್ದು ಮಹಜರು ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಡೆವಿಲ್ ಗ್ಯಾಂಗ್ ಪಾರ್ಟಿ ಮಾಡಿತ್ತು. ಪಾರ್ಟಿಗೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ದಚ್ಚು ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ದಾರೆ ಪೊಲೀಸರು. ಬೆಂಗಳೂರಿನ ಆರ್ ನಗರದ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರಾಗಿದೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸಾಕ್ಷಿ ಸಂಗ್ರಹಿಸಿದ್ದಾರೆ ಪೊಲೀಸರು. ಈ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಪದೇ ಪದೇ ಇದರ ಹೆಸರು ಇಡೀ ಪ್ರಕರಣದಲ್ಲಿ ತಳಕು ಹಾಕೊಳ್ತಾ ಇದೆ. ಒಂದು ಬಿಫೋರ್ ಕ್ರೈಮ್ ಆಗೋದಕ್ಕಿಂತಲೂ ಮುಂಚೆ ಅಲ್ಲಿ ಪಾರ್ಟಿ ಮಾಡಿದ್ದಾರೆ. ಅಲ್ಲೇನಾದರೂ ಇವರು ಡಿಸ್ಕಸ್ ಮಾಡಿದಾರಾ, ಚರ್ಚೆ ಮಾಡಿದಾರಾ? ಕ್ರಿಮಿನಲ್ ಕಾನ್ಸ್ಪಿರಸಿ 120B ಕ್ರಿಮಿನಲ್ ಕಾನ್ಸ್ಪಿರಸಿ ಪಿತೂರಿ ಏನಾದರೂ ಆಗಿದೆಯಾ ಇದರ ಬಗ್ಗೆ. ಅದಾದ ನಂತರ ಇಡೀ ಕ್ರೈಮ್ ಸೀನ್ ಮುಗಿದ ಮೇಲೆ ಮತ್ತೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕ್ರೈಮ್ ಟ್ರಾವೆಲ್ ಆಗುತ್ತೆ. ಅಲ್ಲಿ ಯಾರು ಎವಿಡೆನ್ಸ್ ಆಗಿ ಹೋಗಿ ಪೊಲೀಸರ ಮುಂದೆ ಹೋಗಬೇಕು, ಯಾರು ಪೊಲೀಸರ ಮುಂದೆ ಶರಣಾಗತಿ ಆಗಬೇಕು, ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು, ಇದರ ಮಾತುಕತೆ ನಡೆದಿದೆಯಂತೆ. ಮೊನ್ನೆ ಅಷ್ಟೇ 30 ಲಕ್ಷ ರೂಪಾಯಿಯನ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಸೀಸ್ ಮಾಡ್ಕೊಂಡಿದ್ರು ಪೊಲೀಸರು. ಹಾಗಾಗಿ ಈ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ನೆನ್ನೆ ದರ್ಶನ್ ಅನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಅಲ್ಲೇನಾದ್ರೂ ಸಾಕ್ಷಿಗಳು ಸಿಗ್ತಾವಾ ಅನ್ನೋದನ್ನು ಕೂಡ ಸರ್ಚ್ ಮಾಡಿದ್ದಾರೆ. ಬೆಂಗಳೂರಿನ ಬೆನ್ನಲ್ಲೇ ಇದೀಗ ಮೈಸೂರಿನತ್ತ ಖಾಕಿ ಚಿತ್ತ ಹರಿಸಿದೆ. ಇವತ್ತು ಮೈಸೂರಿನ ಖಾಕಿ ಖಾಸಗಿ ಹೋಟೆಲ್ ಒಂದಿತ್ತಲ್ಲ, ಅಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಮುಂದಾಗಿದೆ. ಘಟನೆಯ ಬಳಿಕ ಮೈಸೂರಿನ ಹೋಟೆಲ್ನಲ್ಲಿ ನಟ ದರ್ಶನ್ ಇದ್ರು. ನಟ ದರ್ಶನ್ ಅನ್ನ ಕರೆದುಕೊಂಡು ಹೋಗಿ ಮಹಜರು ಮಾಡೋದಕ್ಕೆ ಪ್ಲಾನ್ ಆಗಿದೆ. ಸಾಕ್ಷ್ಯಾಧಾರಗಳ ಬಗ್ಗೆ ಪರಿಶೀಲಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮೈಸೂರಿನ ಇಟ್ಟಿಗೆಗೂಡಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಎಲ್ಲ ಕ್ರೈಮ್ ಮುಗಿದ ಮೇಲೆ ನಟ ದರ್ಶನ್ ಅಲ್ಲೇ ಹೋಗಿದ್ರು. ಕುವೆಂಪು ನಗರದ ಗೋಲ್ಡ್ ಜಿಮ್ ಸೇರಿ ಹಲವೆಡೆ ಮಹಜರು ಮಾಡ್ತಾರೆ. ಇವತ್ತು ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಮೈಸೂರಿನಿಂದ ಗಣ್ಯರಿಗೆ ಕರೆ ಮಾಡಲಾಗಿತ್ತು. ಆಪ್ತರು ಗಣ್ಯರಿಗೆ ನಟ ದರ್ಶನ್ ಕರೆ ಮಾಡಿ ಹೇಗಾದ್ರೂ ಮಾಡಿ ನಮ್ಮನ್ನು ಉಳಿಸಿ, ಹೇಗಾದ್ರೂ ಮಾಡಿ ಇದರಿಂದ ವಾಪಸ್ ತಗೊಂಬನ್ನಿ, ನನ್ನ ಹೇಗಾದ್ರೂ ಮಾಡಿ ಬಿಡಿಸಿ ಅಂತ ಕೇಳ್ಕೊಂಡಿದ್ರು ಅಂತ. ಅದು ಈ ಮೈಸೂರಿನಲ್ಲಾಗಿದೆ. ಸ್ಥಳ ಮಹಜರಿನ ಮೂಲಕ ಮಾಹಿತಿಯನ್ನ ತಂಡ ಕಲೆ ಹಾಕತ್ತೆ. ಯಾಕೆ ಅಂದ್ರೆ 201 ಸಾಕ್ಷ್ಯನಾಶದ ಕೇಸು ಕೂಡ ಇದೆ. ಇದನ್ನ ಸಾಬೀತುಪಡಿಸೋದಕ್ಕೆ ಎಲ್ಲ ಸಾಕ್ಷ್ಯಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಮುತ್ತಪ್ಪ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮುತ್ತಪ್ಪ, ಈ ಕಡೆಯಿಂದ ಬೆಂಗಳೂರು ಆಯ್ತು, ಚಿತ್ರದುರ್ಗ ಆಯ್ತು, ಈಗ ಮೈಸೂರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಮೈಸೂರು ಅಂತ? ಮೈಸೂರಿನಲ್ಲಿ ಏನ್ ಸ್ಥಳ ಮಹಜರು ಮಾಡ್ತಾರೆ? ವಾಸುದೇವ್, ಇದು ಪೊಲೀಸರಿಗೆ ಒಂದು ಚಾಲೆಂಜಿಂಗ್ ಕೇಸ್ ಆಗಿರುವಂತದ್ದು. ಒಂದು ಸಣ್ಣ ಪೊಲೀಸರ ತಪ್ಪು ಕೂಡ ಈ ಕೇಸು ಬೇರೆ ದಿಕ್ಕಿಗೆ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಪ್ರತಿಯೊಬ್ಬ ಆರೋಪಿಯ ಪಾತ್ರ ಎಲ್ಲೆಲ್ಲಿದೆ, ಆರಂಭದಿಂದ ಅಂತ್ಯದವರೆಗೂ ಕೂಡ ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ಮಹಜರು ಮಾಡುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಶೆಡ್ನಲ್ಲಿ ಬಂದು ಅವರ ಉಪಸ್ಥಿತಿ ಇತ್ತು, ನಂತರದಲ್ಲಿ ಸ್ಟೋನಿ ಬ್ರೂಕಲ್ಲಿ ಅವರ ಉಪಸ್ಥಿತಿ ಇತ್ತು, ನಂತರದಲ್ಲಿ ಅವರು ನೇರವಾಗಿ ಅವರ ಬೆಂಗಳೂರಿನ ಮನೆಗೆ ಹೋಗಿದ್ರು. ಅಲ್ಲೂ ಕೂಡ ಹೋಗಿ ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆನ ಪೊಲೀಸರು ಮಾಡಿದ್ದಾರೆ. ದರ್ಶನ್ ಅವರು ನಂತರದಲ್ಲಿ ಇಲ್ಲಿಂದ ನೇರವಾಗಿ ಮೈಸೂರಿನ ಖಾಸಗಿ ಹೋಟೆಲ್ ಹೋಗ್ಬಿಟ್ಟು ಅಲ್ಲಿ ವಾಸ್ತವ್ಯ ಹೂಡಿದ್ರು. ಹೀಗಾಗಿ ಆ ಜಾಗದಲ್ಲೂ ಹೋಗ್ಬಿಟ್ಟು ಕೂಡ ಮಹಜರು ಮಾಡುವಂತಹ ಕೆಲಸನೂ ಮಾಡ್ತಿದ್ದಾರೆ. ಯಾಕೆ ಮಹಜರು ಮಾಡ್ತಿದ್ದಾರೆ ಅಂತಂದ್ರೆ, ದರ್ಶನ್ ಅವರು ನಾನು ಆ ಹೋಟೆಲ್ಗೆ ಎಷ್ಟು ಗಂಟೆಗೆ ಹೋದೆ ಅಂತೇಳಿ ಪೊಲೀಸರಿಗೆ ಓರಲ್ ಆಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದು ನಿಜಾನ ಸುಳ್ಳ ಅನ್ನೋದಕ್ಕೆ ಅಲ್ಲಿರುವಂತಹ ಸ್ಥಳೀಯ CCTV ಚೆಕ್ ಮಾಡುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಅವರನ್ನ ಆ ಹೋಟೆಲ್ ಅಲ್ಲಿ ಆ ಟೈಮಲ್ಲಿ ನೋಡಿದಂತಹ ಕೆಲವೊಂದಿಷ್ಟು ಸಿಬ್ಬಂದಿನೂ ಕೂಡ ಏನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆ ಒಂದು ಪಾಯಿಂಟ್ ಟು ಪಾಯಿಂಟ್ ವಿಚಾರಣೆಯನ್ನ ಮಾಡುವಂತಹ ಕೆಲಸಕ್ಕಾಗಿ ಪಿನ್ ಟು ಪಿನ್ ಸಮಯದ ಲೆಕ್ಕವನ್ನು ಕೊಡಬೇಕಾಗಿರುವಂತಹ ಕಾರಣಕ್ಕಾಗಿ ಇವತ್ತು ಖಾಸಗಿ ಹೋಟೆಲ್ಗೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಮೈಸೂರಲ್ಲಿರುವಂತಹ ಒಂದು ಆ ಹೋಟೆಲ್ ಅಲ್ಲಿ ದರ್ಶನ್ ಅವರು ಎಷ್ಟು ಗಂಟೆ ಬಂದ್ರು, ಯಾರ ಜೊತೆಗೆ ಭೇಟಿ ಆದ್ರು, ಜೊತೆಗೆ ಅವರು ಅಲ್ಲಿಂದ ಯಾರ್ಯಾರಿಗೆ ಕರೆ ಮಾಡಿದ್ರು, ಎಲ್ಲಾ ಮಾಹಿತಿಯನ್ನು ಕೂಡ ಪೊಲೀಸರು ಇವತ್ತು ಮಹಜರು ಮಾಡುವಂತಹ ಟೈಮಲ್ಲಿ ಕಲೆ ಹಾಕುವಂತಹ ಕೆಲಸ ಮಾಡ್ತಾರೆ. CCTVನ ಚೆಕ್ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಮೈಸೂರಿಗೆ ಹೋಗಿ ಮಾಡುವಂತಹ ಕೆಲಸ ಮಾಡ್ತಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.